ಆಫೀಸ್ನ ಇನ್ಶೂರೆನ್ಸ್ಗಿಂತ ಹಾಸ್ಪಿಟಲ್ನ ಬಿಲ್ ಜಾಸ್ತಿ ಆಗುತ್ತೆ ಅಂತ ನನಗೆ ಕಾಯಿಲೆ ಬಂದಮೇಲೆ ಗೊತ್ತಾಯಿತು. ಅದೇ ನಾನು ಹೆಲ್ತ್ ಇನ್ಶೂರೆನ್ಸ್ ತಗೊಂಡಿದ್ರೆ. ಪಾಲಿಸಿ ಬಜಾರ್ನಲ್ಲಿ 1 ಕೋಟಿಯ ಹೆಲ್ತ್ ಇನ್ಶೂರೆನ್ಸ್ ತಿಂಗಳಿಗೆ ಕೇವಲ 390 ರೂಪಾಯಿಯಿಂದ ಪ್ರಾರಂಭ. ನೀವು ಡಿಸ್ಕೌಂಟ್ ರೇಟ್ನಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸೋಕೆ ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಆಗಿರೋ ಕಮೆಂಟ್ನಲ್ಲಿ ಕೊಟ್ಟಿರೋ ಲಿಂಕ್ ಓಪನ್ ಮಾಡಿ. ಹಾಯ್ ಫ್ರೆಂಡ್ಸ್, ಇದು mastmaga.comನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಅಮೆರಿಕದ ಫ್ಲೋರಿಡಾದಲ್ಲಿ ವಿಮಾನವೊಂದು ಎಮರ್ಜೆನ್ಸಿ ಲ್ಯಾಂಡಿಂಗ್ ವೇಳೆ ಅಪಘಾತ ಆಗಿ 2 ಮೃತಪಟ್ಟಿದ್ದಾರೆ. ಆದರೆ ವಿಮಾನ ಎಮರ್ಜೆನ್ಸಿ ಲ್ಯಾಂಡಿಂಗ್ ಮಾಡೋಕೆ ಹೊರಟಿದ್ದು ಏರ್ಪೋರ್ಟ್ನಲ್ಲಿ ಅಲ್ಲ, ಬದಲಾಗಿ ಒಂದು ಬ್ಯುಸಿ ರೋಡ್ನಲ್ಲಿ. ಶುಕ್ರವಾರ ಸಂಜೆ ಫ್ಲೋರಿಡಾದ ಕೊಲಿಯರ್ ಕೌಂಟಿಯ ಇಂಟರ್ಸ್ಟೇಟ್ ಹೈವೇ 75 ಹೈವೇ ನಂಬರ್ ಅಲ್ಲಿ ಈ ಘಟನೆ ಉಂಟಾಗಿದೆ. ಪುಟ್ಟ ವಿಮಾನವೊಂದನ್ನು ಅದರ ಒಳಗಿದ್ದ ಪೈಲಟ್ ರೋಡ್ನಲ್ಲಿ ಯಶಸ್ವಿಯಾಗಿ ಲ್ಯಾಂಡ್ ಏನೋ ಮಾಡಿದ್ದಾರೆ. ಆದರೆ ಅದಾದಮೇಲೆ ಏನಾಯಿತು ಅಂದರೆ, ರೋಡಲ್ಲಿ ಹೋಗ್ತಾ ಇದ್ದ ಕಾರೊಂದು ವಿಮಾನದ ರೆಕ್ಕೆಗೆ ಸಿಕ್ಕಿ ಆ ನಂತರ ವಿಮಾನ ಕಾರನ್ನು ಎಳ್ಕೊಂಡು ಹೋಗಿದೆ. ನಂತರ ರಸ್ತೆ ಪಕ್ಕದಲ್ಲಿದ್ದ ಗೋಡೆಗೆ 2 ವಾಹನಗಳು ಕ್ರ್ಯಾಶ್ ಆಗಿ ನಂತರ ಸ್ಫೋಟ ಆಗಿದೆ. ಪರಿಣಾಮ 2 ಮೃತಪಟ್ಟಿದ್ದಾರೆ. ಅಂದಹಾಗೆ ಈ ವಿಮಾನದ ಪೈಲಟ್ ಪಕ್ಕದಲ್ಲಿದ್ದ ನೆಪಲ್ಸ್ ಏರ್ಪೋರ್ಟ್ನಲ್ಲಿ ಎಮರ್ಜೆನ್ಸಿ ಲ್ಯಾಂಡಿಂಗ್ ಮಾಡೋಕ್ಕೆ ಪರ್ಮಿಷನ್ ಕೇಳಿದರು. ವಿಮಾನದ 2 ಎಂಜಿನ್ ಫೇಲ್ ಆಗಿವೆ ಅಂತ ಹೇಳಿದ್ರು. ಆದರೆ 2 ಮಾತಿಗೆ ವಿಮಾನದ ಜೊತೆಗಿನ ಸಂಪರ್ಕ ಕಟ್ಟಾಯಿತು. ಕೆಲವೇ ನಿಮಿಷಗಳ ನಂತರ ಪಕ್ಕದಲ್ಲೇ ಇದ್ದ ಹೈವೇ ನಂಬರ್ 75ನಲ್ಲಿ ವಿಮಾನ ಕ್ರ್ಯಾಶ್ ಆಗಿ ಹೊತ್ತಿ ಉರಿದಿದೆ. ವಿಮಾನದಲ್ಲಿದ್ದ 5 ಪೈಕಿ 3 ಜನ ಪವಾಡ ಸದೃಶ ರೀತಿಯಲ್ಲಿ ಪಾರಾಗಿದ್ದಾರೆ. ಆದರೆ ಅಲ್ಲಿ ಸಿಕ್ಕಿರೋ 2 ಮೃತದೇಹಗಳು ವಿಮಾನದಲ್ಲಿದ್ದವ್ರದ, ಕಾರ್ನಲ್ಲಿದ್ದವ್ರದ, ಯಾವ ದೇಹ ಯಾವ ವಾಹನದಲ್ಲಿದ್ದಿದ್ದು ಅನ್ನೋದು ಗೊತ್ತಾಗ್ತಿಲ್ಲ. ಆ ಪರಿ ಅಲ್ಲಿ ಕ್ರ್ಯಾಶ್ ಆಗಿದೆ. ಇಸ್ರೇಲ್ ಹಮಾಸ್ ಯುದ್ಧದಲ್ಲಿ ಸಿರಿಯಾ ರಾಜಧಾನಿ ಡಮಸ್ಕಸ್ ಮೇಲೆ ಇಸ್ರೇಲ್ ಭಾರಿ ಏರ್ ಸ್ಟ್ರೈಕ್ ನಡೆಸಿದೆ. ಸಿರಿಯಾದ ಡಿಫೆನ್ಸ್ ಸಿಸ್ಟಮ್ಗಳು ಇಸ್ರೇಲ್ನಿಂದ ಬಂದ ಹಲವು ಮಿಸೈಲ್ಗಳನ್ನು ಹೊಡೆದುರುಳಿಸಿವೆ. ಅತ್ತ ಗಾಜಾ ಸ್ಟ್ರಿಪ್ನ ರಫಾ ನಗರವನ್ನು ಕೂಡಲೇ ಖಾಲಿ ಮಾಡಿ ಅಂತ ಇಸ್ರೇಲ್ ಅಲ್ಲಿನ ಜನರಿಗೆ ವಾರ್ನಿಂಗ್ ಕೊಟ್ಟಿದೆ. 13 ಲಕ್ಷ ಜನ ಇರೋ ರಫಾ ನಗರದಲ್ಲಿ ಗ್ರೌಂಡ್ ಇನ್ವೇಷನ್ ಮಾಡೋಕೆ, ಕಂಪ್ಲೀಟ್ ಆಗಿ ಆಕ್ರಮಣ ಮಾಡಿಕೊಳ್ಳೋಕೆ ಇಸ್ರೇಲ್ ಪ್ಲಾನ್ ಮಾಡಿದೆ. ಇಸ್ರೇಲ್ ಪಾರ್ಲಿಮೆಂಟ್ ಸ್ಪೀಕರ್, ವಿಶ್ವಸಂಸ್ಥೆ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರಸ್ ಜೊತೆಗಿನ ಮೀಟಿಂಗನ್ನು ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ. ಸೊ ಯಾವಾಗಾದರೂ ರಫಾ ನಗರದ ಮೇಲೆ ಘೋರ ದಾಳಿಯಾಗೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಪಾಕ್ನಲ್ಲಿ 12.5 ಕೋಟಿ ಜನರ ಧ್ವನಿ ಆಲ್ಮೋಸ್ಟ್ ಬಹಿರಂಗ ಆಗಿದೆ. ಆದರೆ ವಿಳಂಬವಾಗಿದ್ದ ಪಾಕಿಸ್ತಾನ ಚುನಾವಣಾ ಫಲಿತಾಂಶ ಬಹುತೇಕ ಹೊರಬಂದಂಗಾಗಿದೆ. 266 ಕ್ಷೇತ್ರಗಳ ಪೈಕಿ 223 ಸ್ಥಾನಗಳ ರಿಸಲ್ಟ್ ಹೊರಬಿದ್ದಿದೆ. ಮಾಜಿ PM ನವಾಜ್ ಶರೀಫ್ರ PMLN ಈ ಪಕ್ಷ 71 ಹಾಗೂ ಬಿಲಾವಲ್ ಭುಟ್ಟೋರ ಪಾಕಿಸ್ತಾನ್ ಪೀಪಲ್ಸ್ ಪಾರ್ಟಿ PPP 53 ಸ್ಥಾನಗಳಲ್ಲಿ ಗೆದ್ದಿದ್ದಾರೆ. MQM ಪಾರ್ಟಿ 17 ಸ್ಥಾನಗಳಲ್ಲಿ ಗೆದ್ದಿದೆ. ಇನ್ನು ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಬೆಂಬಲಿತ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಗಳು 99 ಸೀಟ್ಗಳಲ್ಲಿ ಗೆಲುವನ್ನು ಸಾಧಿಸಿದ್ದಾರೆ. ಇತ್ತ ನವಾಜ್ರ PMLN ಹಾಗೂ ಭುಟ್ಟೋರ PPP ಸಮ್ಮಿಶ್ರ ಸರ್ಕಾರ ಮಾಡ್ತಾ ಇವೆ. ಈ ಸಂಬಂಧ ನವಾಜ್ ಶರೀಫ್ ಮತ್ತು PPP ಪಾರ್ಟಿಯ ಆಸಿಫ್ ಅಲಿ ಜರ್ದಾರಿ ಲಾಹೋರ್ನಲ್ಲಿ ಮೀಟಿಂಗ್ ಮಾಡಿದ್ದಾರೆ. ಸೊ ಪಾಕ್ ಆರ್ಮಿ ಚಮತ್ಕಾರದಿಂದ ನವಾಜ್ ಶರೀಫ್ ದೇಶಭ್ರಷ್ಟರಾಗಿ ಹೊರಕೂತಿದ್ದ ನವಾಜ್ ಶರೀಫ್ ಈಗ ಮತ್ತೊಮ್ಮೆ PM ಕುರ್ಚಿ ಮೇಲೆ ಕೂರುವುದು ಫಿಕ್ಸ್ ಅಂತ ಹೇಳಲಾಗಿದೆ. ಇತ್ತ ಇಮ್ರಾನ್ ಖಾನ್ಗೆ ಸುಮಾರು 12 ಕೇಸ್ಗಳಲ್ಲಿ ಅಲ್ಲಿನ ಕೋರ್ಟ್ ಬೇಲ್ ನೀಡಿದೆ. ಆದರೆ ಇಮ್ರಾನ್ ಖಾನ್ ರಿಲೀಸ್ ಆಗ್ತಾರ ಅನ್ನೋ ಬಗ್ಗೆ ಕ್ಲಾರಿಟಿ ಇಲ್ಲ, ಯಾಕಂದರೆ ಇನ್ನಷ್ಟು ಕೇಸ್ ಹಾಕಿ ಒಳಗೆ ಕೂರಿಸೋಕೆ ಸೇನೆಗೆ ಗೊತ್ತಿದೆ. ಕೆನಡಾದಲ್ಲಿ ಖಲಿಸ್ತಾನಿ ಉಗ್ರ ನಿಜ್ಜರ್ ಹತ್ಯೆ ವಿಚಾರವಾಗಿ ಸ್ಫೋಟಕ ಬೆಳವಣಿಗೆಯಾಗಿದೆ. ಕೆಲ ದಿನಗಳ ಹಿಂದಷ್ಟೇ ನಿಜ್ಜರ್ ಆಪ್ತ ಸಿಮ್ರನ್ಜೀತ್ ಸಿಂಗ್ ಅನ್ನೋನ ಮನೆ ಮೇಲೆ ಗುಂಡಿನ ದಾಳಿಯಾಗಿತ್ತು. ಈಗ ಈ ಕೇಸ್ ಸಂಬಂಧ 2 ಅಪ್ರಾಪ್ತ ಬಾಲಕರನ್ನ ಕೆನಡಾ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಅಪ್ರಾಪ್ತ ಮುಸುಕುದಾರಿಗಳ ತನಿಖೆಯಲ್ಲಿ ಸರ್ರೆ ಪೊಲೀಸರು ಫೈರ್ ಆರ್ಮ್ಸ್ ಅಥವಾ ಶಸ್ತ್ರಾಸ್ತ್ರಗಳ ಕೇರ್ಲೆಸ್ ಬಳಕೆ ಆರೋಪದ ಮೇಲೆ 16 ವರ್ಷದ 2 ಬಾಲಕರನ್ನು ಬಂಧಿಸಿದ್ದಾರೆ. ಆದರೆ ಈ ಶೂಟಿಂಗ್ ಹಿಂದಿನ ಉದ್ದೇಶ ಸ್ಪಷ್ಟ ಆಗಿಲ್ಲ. ಈ ಬಾಲಕರ ಹತ್ರ ಇದ್ದ 3 ಆಯುಧಗಳು, ಎಲೆಕ್ಟ್ರಾನಿಕ್ ವಸ್ತುಗಳು, ಇದನ್ನು ಪೊಲೀಸರು ಸೀಸ್ ಮಾಡಿದ್ದಾರೆ. ಹುಡುಗರು ಭಾರತೀಯ ಮೂಲದವರ ಅಥವಾ ಕೆನಡಾದವರ ಅಂತಾನೂ ಸ್ಪಷ್ಟ ಆಗಿಲ್ಲ. ಇವ್ರ ಮೇಲೆ ಯಾವುದೇ ಕೇಸ್ ಹಾಕದೆ ರಿಲೀಸ್ ಮಾಡಲಾಗಿದೆ. ಅಂದಹಾಗೆ ಸಿಮ್ರನ್ಜೀತ್ ಪ್ರೋ ಖಲಿಸ್ತಾನಿ ಕಾರ್ಯಕ್ರಮ ಆಯೋಜನೆ ಮಾಡಿದ ಬೆನ್ನಲ್ಲೇ ಆತನ ಮೇಲೆ ಶೂಟಿಂಗ್ ಆಗಿತ್ತು. ಆದರೆ ಈ ವೇಳೆ ಯಾರಿಗೂ ಹಾನಿ ಆಗಿರಲಿಲ್ಲ.
ಇಂಡಿಯನ್ ಅಮೆರಿಕನ್ ಜಡ್ಜ್ ಸಂಕೇತ್ ಗುಲ್ಸಾರ ನ್ಯೂಯಾರ್ಕ್ನ ಈಸ್ಟರ್ನ್ ಡಿಸ್ಟ್ರಿಕ್ಟ್ಸ್ನ ನ್ಯಾಯಾಧೀಶರಾಗಿ ಆಯ್ಕೆಯಾಗಿದ್ದಾರೆ. ಖುದ್ದು ಅಮೆರಿಕ ಅಧ್ಯಕ್ಷ ಜೋ ಬೈಡೆನ್ ಸಂಕೇತ್ ಅವರನ್ನ ನಾಮಿನೇಟ್ ಮಾಡಿದ್ದಾರೆ. ಆ ಮೂಲಕ ಸಂಕೇತ್ ಫೆಡರಲ್ ಜಡ್ಜ್ ಆಗಿ ಆಯ್ಕೆಯಾದ ಮೊದಲ ಭಾರತೀಯ ಮೂಲದ ವ್ಯಕ್ತಿ ಅಂತ ಕರೆಸ್ಕೊಂಡಿದ್ದಾರೆ. ಇನ್ನೊಂದು ಕಡೆ ಭಾರತ ಮೂಲದ ಅಮೆರಿಕನ್ ಮಹಿಳೆ ಸತ್ವಿಂದರ್ ಕೌರ್ ಅಮೆರಿಕದ ಮಿಶಿಗನ್ ರಾಜ್ಯದ ಕೆಂಟ್ ನಗರದ ಕೌನ್ಸಿಲ್ ಅಧ್ಯಕ್ಷೆಯಾಗಿ ಆಯ್ಕೆಯಾಗಿದ್ದಾರೆ. ಮತ್ತೊಂದು ಕಡೆ ಅಮೆರಿಕದಲ್ಲಿ ಭಾರತೀಯ ಮೂಲದ ವ್ಯಕ್ತಿಗಳ ಮೇಲೆ ಹತ್ಯೆಗಳು ಬಹಳ ಒಂದಾದ್ಮೇಲೊಂದು ಫ್ರೀಕ್ವೆಂಟ್ ಆಗಿ ವರದಿಯಾಗ್ತಿವೆ. ಇತ್ತೀಚೆಗಷ್ಟೇ ಭಾರತೀಯ ಮೂಲದ ಯುವಕನ ಮೇಲೆ ಒಂದಷ್ಟು ಜನ ಹಲ್ಲೆ ಮಾಡಿದ್ರು. ಇದರ ಬೆನ್ನಲ್ಲೇ ಅಲ್ಲಿನ ವರ್ಜೀನಿಯಾದಲ್ಲಿ ಮತ್ತೊಬ್ಬ ಭಾರತೀಯ ವ್ಯಕ್ತಿ ಹತ್ಯೆ ಆಗಿರೋ ವಿಚಾರ ವರದಿಯಾಗಿದೆ. ಫೆಬ್ರವರಿ 2ನೇ ತಾರೀಕು ಅಲ್ಲಿನ ರೆಸ್ಟೋರೆಂಟ್ ಒಂದರಲ್ಲಿ ವಿವೇಕ್ ಚಂದರ್ ತನೇಜಾ ಅನ್ನೋ 41 ವರ್ಷದ ವ್ಯಕ್ತಿಯ ಮೇಲೆ ದುಷ್ಕರ್ಮಿಗಳು ಹತ್ಯೆ ಮಾಡಿದ್ರು. ಕ್ಷುಲ್ಲಕ ಕಾರಣಕ್ಕೆ ವಾದ ವಿವಾದ ಶುರುವಾಗಿ ವಿವೇಕ್ ಮೇಲೆ ಮರಣಾಂತಿಕವಾಗಿ ಹಲ್ಲೆ ಮಾಡಿದ್ರು. ಗಾಯಗೊಂಡಿದ್ದ ವಿವೇಕ್ ಫೆಬ್ರವರಿ 7ನೇ ತಾರೀಕು ಆಸ್ಪತ್ರೆಯಲ್ಲಿ ಪ್ರಾಣ ಕಳ್ಕೊಂಡಿದ್ದಾರೆ. ಹಲ್ಲೆ ಮಾಡಿದ ದುಷ್ಕರ್ಮಿಗಳ ಚಿತ್ರ ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿದ್ದು ಪೊಲೀಸರು ಈ ಕೇಸಲ್ಲಿ ತನಿಖೆ ನಡೆಸ್ತಾ ಇದ್ದಾರೆ. ಇನ್ನು ಈ ರೀತಿ ಭಾರತೀಯರ ಮೇಲಿನ ದಾಳಿಗೆ ಸಂಬಂಧಪಟ್ಟಂತೆ ಭಾರತದಲ್ಲಿರುವ ಅಮೆರಿಕನ್ ರಾಯಭಾರಿ ಎರಿಕ್ ಗಾರ್ಸೆಟಿ ಮಾತನಾಡಿದ್ದಾರೆ. ಘಟನೆಗಳ ಬಗ್ಗೆ ವಿಷಾದ ಇದೆ. ಅಮೆರಿಕದಲ್ಲಿ ಭಾರತೀಯ ವಿದ್ಯಾರ್ಥಿಗಳು ಬೇರೆ ಯಾವುದೇ ದೇಶಗಳಿಗಿಂತ ಜಾಸ್ತಿ ಇದ್ದಾರೆ. ಅಮೆರಿಕ ಶಿಕ್ಷಣಕ್ಕೆ ಹಾಗೂ ಜೀವನಕ್ಕೆ ಸೇಫರ್ ಸ್ಥಳ ಅಂತ ಭಾರತೀಯರಿಗೆ ಅನ್ನಿಸೋ ರೀತಿಯಲ್ಲಿ ನಾವು ಕ್ರಮ ತಗೋತೀವಿ ಅಂತ ಗಾರ್ಸೆಟಿ ಹೇಳಿದ್ದಾರೆ. ಈ ವರ್ಷ ಅಮೆರಿಕ ಅಧ್ಯಕ್ಷ ಗಾದಿಗೆ ಒಬ್ಬ ಮಹಿಳೆ ಏರ್ತಾರೆ ಅಂತ ರಿಪಬ್ಲಿಕನ್ ಕ್ಯಾಂಡಿಡೇಟ್ ನಿಕ್ಕಿ ಹ್ಯಾಲೆ ಹೇಳಿದ್ದಾರೆ. ಅಂದ್ರೆ ಅವ್ರ ಮಹಿಳೆ ಅಲ್ವಾ, ಹಾಗಾಗಿ ಆ ರೀತಿ ಹೇಳ್ಕೊಂಡಿದ್ದಾರೆ. ಆ ರೀತಿ ಮೊಮೆಂಟಮ್ ಕ್ರಿಯೇಟ್ ಮಾಡೋಕೆ ಅವರು ಪ್ರಯತ್ನವನ್ನ ಪಟ್ಟಿದ್ದಾರೆ. ಗುರುವಾರ ವರ್ಜಿನ್ ದ್ವೀಪಗಳು ಹಾಗೂ ನೆವಾಡಾ ಪ್ರೈಮರಿ ಎಲೆಕ್ಷನ್ ಅಲ್ಲಿ ನಿಕ್ಕಿ ಹ್ಯಾಲೆ ಗೆದ್ದಿದ್ದಾರೆ. ನಂತರ ಈ ಬಾರಿ ಒಬ್ಬ ಮಹಿಳೆ ಅಮೆರಿಕದ ಅಧ್ಯಕ್ಷೆ ಆಗ್ತಾರೆ, ನಾನಾಗ್ಲಿ ಅಥವಾ ಡೆಮೊಕ್ರೆಟಿಕ್ ಪಕ್ಷದ ಕಮಲಾ ಹ್ಯಾರಿಸ್ ಆಗಲಿ ಪ್ರೆಸಿಡೆಂಟ್ ಆಗಲಿದ್ದೇವೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಲ್ಲದೆ ಟ್ರಂಪ್ ಈ ಬಾರಿ ಗೆಲ್ಲಲ್ಲ, 2018, 20, 22ರಲ್ಲಿ ನಾವು ಸೋತಿದ್ದೀವಿ, ಅವರಿಗೆ ತಲೆ ಮೇಲೆ ವರ್ಷಕ್ಕಾಗುವಷ್ಟು ಕೇಸ್ಗಳಿವೆ, ಅವರು ಮುಟ್ಟಿದ್ದೆಲ್ಲ ಮಟಾಯಶ್ ಆಗ್ತಾ ಇದೆ, ಮುಂದಿನ ಎಲೆಕ್ಷನ್ನಲ್ಲೂ ಸೋಲ್ತಾರೆ, ಸೊ ನಾನೇ ಗೆಲ್ಲೋದು ಅಂತ ನಿಕ್ಕಿ ಹ್ಯಾಲೆ ಬಹಳ ನಿಕ್ಕಿಯಾಗಿ ಮಾತಾಡಿದ್ದಾರೆ. ವಿಶ್ವದ ಅತಿ ಎತ್ತರದ ಪರ್ವತ ಮೌಂಟ್ ಎವರೆಸ್ಟ್ ಪರ್ವತದಲ್ಲಿ ಮಲತ್ಯಾಜ್ಯದ ಶೇಖರಣೆ ಹೆಚ್ಚಾಗ್ತಿರೋದಕ್ಕೆ ಸೊಲ್ಯೂಷನ್ ಒಂದನ್ನು ಹುಡುಕಲಾಗಿದೆ. ಎವರೆಸ್ಟ್ ಹತ್ತೋ ಪರ್ವತಾರೋಹಿಗಳು ಇನ್ನು ಮುಂದೆ ಅದಕ್ಕೆ ಸಂಬಂಧಪಟ್ಟಂತೆ ತಮ್ಮ ತ್ಯಾಜ್ಯವನ್ನು ತುಂಬಿಡಕ್ಕೆ ಬ್ಯಾಗನ್ನು ತಗೊಂಡು ಹೋಗಬೇಕು ಅಂತ, ಅದರಲ್ಲಿ ತಮ್ಮ ತ್ಯಾಜ್ಯವನ್ನು ವಾಪಸ್ ತಗೊಂಡ್ಬರ್ಬೇಕು ಅಂತ ರೂಲ್ಸ್ ತರಲಾಗಿದೆ. ಹೀಗಂತ ನೇಪಾಳದ ಅಧಿಕಾರಿಯೊಬ್ಬರು ಹೇಳಿದ್ದಾರೆ. ನೀವು ಇಲ್ಲೆಲ್ಲ ಹತ್ತಿ ಮೌಂಟ್ ಎವರೆಸ್ಟ್ ಮೇಲೆ ಹೋಗಿ ನಿಮ್ಮ ತ್ಯಾಜ್ಯವನ್ನು ಬಿಟ್ಟು ಬರೋದು ಬೇಡ, ಹೋಗ್ತೀರಾ ನಿಮ್ಮ ತ್ಯಾಜ್ಯವನ್ನು ಹಿಡ್ಕೊಂಡೇ ಬನ್ನಿ ತುಂಬಿಕೊಂಡು ಅಂತ ಹೇಳಿದ್ದಾರೆ. ಎವರೆಸ್ಟ್ನಲ್ಲಿ ಬಹಳ ಕಡಿಮೆ ಟೆಂಪರೇಚರ್ ಇರೋದ್ರಿಂದ ಅಲ್ಲಿ ಆರ್ಗ್ಯಾನಿಕ್ ವೇಸ್ಟ್ ಅಷ್ಟು ಬೇಗ ಡಿಕಂಪೋಸ್ ಆಗಲ್ಲ, ವರ್ಷಗಳವರೆಗೆ ಹಾಗೆ ಇರುತ್ತೆ. ಇದರಿಂದ ನೆಕ್ಸ್ಟ್ ಹೋಗೋ ಕ್ಲೈಂಬರ್ಸ್ಗೆ ಸಮಸ್ಯೆ ಆಗ್ತಾ ಇದೆ, ಕಂಪ್ಲೇಂಟ್ಗಳು ಬರ್ತಾ ಇದೆ ಅಂತ ನೇಪಾಳ ಈ ಇನೋವೇಟಿವ್ ಕ್ರಮವನ್ನು ತಗೊಂಡಿದೆ. ದಕ್ಷಿಣ ಅಮೆರಿಕದ ಇಕ್ವೆಡಾರ್ನಲ್ಲಿ ಒಬ್ಬರಾದ್ಮೇಲೊಬ್ಬರು ರಾಜಕೀಯ ವ್ಯಕ್ತಿಗಳ ಹತ್ಯೆಗಳು ಆಗ್ತಾ ಇವೆ. ಈಗ ಅಲ್ಲಿನ ಕೌನ್ಸಿಲರ್ ಡಯಾನಾ ಕಾರ್ನೆರೋರನ್ನ ಹಾಡಹಗಲೇ ಹತ್ಯೆ ಮಾಡಲಾಗಿದೆ. 29 ವರ್ಷದ ಡಯಾನಾ ಸಭೆ ಮುಗಿಸಿ ಬರ್ತಾ ಇದ್ದ ವೇಳೆ ದುಷ್ಕರ್ಮಿಗಳು ಜನದಟ್ಟಣೆಯ ಮಧ್ಯೆನೇ ಹತ್ಯೆ ಮಾಡಿದ್ದಾರೆ. ಅಂದಹಾಗೆ ಇತ್ತೀಚೆಗೆ ಇಕ್ವೆಡಾರ್ನಲ್ಲಿ ಮಾದಕ ವಸ್ತುಗಳ ಜಾಲಗಳ ದಾಳಿಕೋರರು ರಾಜಕೀಯ ವ್ಯಕ್ತಿಗಳನ್ನು ಹತ್ಯೆ ಮಾಡ್ತಿರೋದು ಜಾಸ್ತಿ ಆಗ್ತಾ ಇದೆ. ಅಮೆರಿಕದ ದೊಡ್ಡ ದ್ವೀಪ ಸಮೂಹ ಹವಾಯಿಯಲ್ಲಿ ಪ್ರಬಲ ಭೂಕಂಪ ಉಂಟಾಗಿದೆ. ಅಲ್ಲಿನ ಪಹಾಲಾ ಪಟ್ಟಣದಲ್ಲಿ 5.7ರ ತೀವ್ರತೆಯ ಕಂಪನ ದಾಖಲಾಗಿದೆ. ಇದರಿಂದ ಯಾವುದೇ ಸುನಾಮಿ ಲಕ್ಷಣ ಕಾಣಿಸ್ತಾ ಇಲ್ಲ, ಯಾವುದೇ ಸಾವು ನೋವುಗಳು ಕೂಡ ಆಗಿರೋದು ಇನ್ನೂ ವರದಿಯಾಗಿಲ್ಲ ಅಂತ ಅಮೆರಿಕದ ಹವಾಮಾನ ಇಲಾಖೆ ಹೇಳಿದೆ. ಭಾರತದ ಬಗ್ಗೆ ಟೀಕೆ ಮಾಡಿ ಟ್ರೋಲ್ಗೆ ಗುರಿಯಾಗಿದ್ದ ಸರ್ಬಿಯಾ ಟೆನ್ನಿಸ್ ಆಟಗಾರ್ತಿ ಡೆಜಾನಾ ರಾಡಾನೋವಿಚ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗ ಕಳೆದ ತಿಂಗಳು ಟೆನ್ನಿಸ್ ಟೂರ್ನಿಮೆಂಟ್ಗಾಗಿ ಭಾರತಕ್ಕೆ ಬಂದಿದ್ದ ರಾಡಾನೋವಿಚ್ ಭಾರತದ ಆಹಾರ, ಟ್ರಾಫಿಕ್, ನೈರ್ಮಲ್ಯದ ಬಗ್ಗೆ ಭಾರತವನ್ನು ಟೀಕಿಸಿದ್ರು. ಅಲ್ಲದೆ ಭಾರತಕ್ಕೆ ಮತ್ತೊಮ್ಮೆ ಬರೋಕೆ ಇಷ್ಟಪಡಲ್ಲ ಅಂತ ಹೇಳಿಕೆಯನ್ನು ಕೊಟ್ಟಿದ್ರು. ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲಿ ಪೋಸ್ಟ್ ಬೇರೆ ಹಾಕಿದ್ರು. ಇದೀಗ ರಾಡಾನೋವಿಚ್ ಇದರಲ್ಲಿ ರೇಸಿಸಮ್ ಏನಿದೆ ಅಥವಾ ಜನಾಂಗೀಯ ನಿಂದನೆ ಏನು ಮಾಡಿದ್ದೀನಿ, ನನ್ನ ಒಪಿನಿಯನ್ ಹೇಳಿದ್ದೀನಿ ಅಂತ ಹೇಳಿದ್ದಾರೆ. ಅಂದಹಾಗೆ ಇಂಡಿಯನ್ ಟೆನ್ನಿಸ್ ಫೆಡರೇಷನ್ ಟೂರ್ನಿಯಲ್ಲಿ ಆಡೋಕೆ ಭಾರತಕ್ಕೆ ಬಂದಿದ್ದ ಇವರು ಭಾರತದ ವೈದೇಹಿ ಚೌಧರಿ ಮುಂದೆ ಸೋತು ರಿಟೈರ್ಡ್ ಹರ್ಟ್ ಆಗಿ ವಾಪಸ್ ಹೋಗಿದ್ರು. ಹೋಗೋ ಟೈಮ್ನಲ್ಲಿ ಭಾರತ ಹಂಗೆ ಹಿಂಗೆ ಅಂತ ಸಾಲು ಪೋಸ್ಟ್ಗಳನ್ನು ಹಾಕಿದ್ರು. ಓಕೆ, ಇಲ್ಲಿ ಟ್ರಾಫಿಕ್ ಸಮಸ್ಯೆ ಇದೆ, ಇಲ್ಲಿ ನೀವು ಸರಿಯಾಗಿ ಕ್ಲೀನ್ ಇಟ್ಕೊಂಡಿಲ್ಲ ಅಂತ ವಿದೇಶಿಯರು ಹೇಳಿದ್ರೆ ಅದರಲ್ಲಿ ನಾವೇನು ರೇಸಿಸಮ್ ಅಂತ ಹೇಳೋದೇನಿಲ್ಲ, ನಾವು ಅದನ್ನು ಸರಿ ಮಾಡ್ಕೋಬೇಕು. ಭಾರತೀಯರು ನಾವು ನಮ್ಮ ಮನೆ ಬಗ್ಗೆ ಮಾತ್ರ ನಾವು ಕೇರ್ ಮಾಡ್ತೀವಿ, ನಮ್ಮ ರಸ್ತೆ ಬಗ್ಗೆ ನಾವು ಕೇರ್ ಮಾಡಲ್ಲ, ಕಸ ತಗೊಂಡು ರೋಡಿಗೆ ಹಾಕ್ತೀವಿ, ಮನೆಯಲ್ಲೆಲ್ಲ ಗುಡಿಸ್ಬಿಟ್ಟು ರೋಡಿಗೆ ಹಾಕೋ ದರಿದ್ರ ಬುದ್ಧಿ ನಮ್ಮ ಭಾರತೀಯರಿಗಿದೆ. ಅದನ್ನು ಹೊರಗಿನವ್ರು ಹೇಳಿದ್ರೆ ಅದು ಜನಾಂಗೀಯ ನಿಂದನೆ ಆಗಲ್ಲ. ಆದರೆ ಭಾರತದ ಫುಡ್ ಹಾಗೆ, ಭಾರತೀಯರು ಹಾಗೆ, ಅದೆಲ್ಲ ಬೇಕಾಗಿಲ್ಲ. ನಿಮಗೆ ತಿನ್ನಿ ಅಂತ ಯಾರು ಹೇಳಿದ್ರು? ನಿಮ್ಮದೇ KFC, ಮೆಕ್ಡೊನಾಲ್ಡ್ಸ್ ಕೂಡ ಇದಾವಲ್ಲ, ಅಲ್ಲಿ ಹೋಗಿ ತಿನ್ನಬೇಕಾಗಿತ್ತು. ಅದು ಬಿಟ್ಟು ನೀವು ಭಾರತದ ಫುಡ್ ಬಗ್ಗೆ ಯಾಕೆ ಕಾಮೆಂಟ್ ಮಾಡ್ತೀರಾ? ರಷ್ಯಾಗೆ ಬಂದಾಗ ನಿಮ್ಮ ಫುಡ್ ನಾವು ಬೇಕಾದ್ರೆ ತಿಂತೀವಿ, ಇಲ್ಲಾರೆ ಬೇರೆ ನಾವು ಮಾಡ್ಕೊಂಡು ತಿಂತೀವಿ. ಹಾಗೆ ನಿಮ್ಮ ಸರ್ಬಿಯಾಗೆ ಬಂದಾಗ ಭಾರತದ ಫುಡ್ಡು ನಾವಲ್ಲಿ ನೀವು ಮಾಡಿಕೊಡಿ ಅಂತ ನಿಮಗೆ ಫೋರ್ಸ್ ಮಾಡೋಕ್ಕಾಗತ್ತಾ?
ಅದು ಬಿಟ್ಟು ಪ್ರವಾಸಿಗರು ಬಂದಂಗೆ ಬಂದು ಹೋಗಿ ಅಷ್ಟೇ. ಅದರಲ್ಲಿ ಎರಡನ್ನೂ ಕೂಡ ನಾವು ನೋಡಬೇಕಾಗತ್ತೆ. ಎಲ್ಲದನ್ನೂ ಹೋಲ್ಸೇಲ್ ಆಗಿ ತಪ್ಪು ಅಂತ ಹೇಳಕ್ಕೆ ಬರೋದಿಲ್ಲ. ಟ್ರಾಫಿಕ್ ಸಮಸ್ಯೆ ಬಗ್ಗೆ, ಕ್ಲೀನ್ಲಿನೆಸ್ ಬಗ್ಗೆ ಅವ್ರು ಹೇಳಿದ್ರಲ್ಲಿ ಏನು ತಪ್ಪಿಲ್ಲ. ನಾವು ಭಾರತೀಯರು ಜನಾಂಗೀಯ ಹೇಳೋಕ್ಕಿಂತ ಮುಂಚೆ ಯೋಚನೆ ಮಾಡಬೇಕು, ನಾವು ಕಸ ಎಲ್ಲಿ ಹಾಕ್ತೀವಿ ಅಂತ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.